ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂತ ಇಲ್ವಾ ಇದೇ ಈಗಿನ ಎಲ್ಲಾ ಕಡೆಯ ಚರ್ಚೆಯ ವಿಚಾರ. ಚಿಕ್ಕಮಗಳೂರಲ್ಲಿ ಖಾಸಗಿ ಬ್ಯಾಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಮಹಿಳೆಯರು. ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಂಕ್ಗೆ ಆಗಮಿಸುತ್ತಿದ್ದಾರೆ ಮಹಿಳೆಯರು. ಕೈಯಲ್ಲಿ ಪಾಸ್ಬುಕ್ ಹಿಡಿದು ಪಾಸ್ಬುಕ್ ಎಂಟ್ರಿ ಮಷಿನ್ ಬಳಿ ಸರದಿ ಸಾಲಲ್ಲಿ ಕಾಯ್ತಿದ್ದಾರೆ. ಮಹಿಳೆಯರನ್ನ ನಿಯಂತ್ರಿಸಲು ಪೊಲೀಸರು ಹಾಗೂ ಸೆಕ್ಯೂರಿಟಿ ಗಾರ್ಡ್ ಹರಸಾಹಸ ಪಡಬೇಕಾಯಿತು. ಗೃಹಲಕ್ಷ್ಮಿ ಹಣದ ಬಗ್ಗೆ ಈಗಾಗಲೇ ಆಗಸ್ಟ್ 30ರಂದು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಲಾಯಿತು ಮೈಸೂರಿನಲ್ಲಿ. ಆನಂತರ ಎಲ್ಲರ ಖಾತೆಗೆ 2,000 ರೂಪಾಯಿಯನ್ನ ಹಾಕಿದ್ದೀವಿ ಅಂತ ಹೇಳಿ ಕೇಂದ್ರ ಈಗಾಗಲೇ ಸರ್ಕಾರ ಕೂಡ ಘೋಷಣೆಯನ್ನ ಮಾಡಿದನ್ನು ಗಮನಿಸಬಹುದು ಕರ್ನಾಟಕ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಈಗ ಮಹಿಳೆಯರಿಗೆ ಒಂದೇ ಚಿಂತೆ, ನನ್ನ ಅಕೌಂಟಿಗೆ ಹಣ ಬಂತಾ ಇಲ್ವಾ, ನನಗೆ ಮೆಸೇಜ್ ಬಂದಿದೆಯಾ ಇಲ್ವಾ, ಅಥವಾ ನನ್ನ ಪಾಸ್ಬುಕ್ ಅಲ್ಲಿ ಅದು ಎಂಟ್ರಿ ಆಗಿದೆಯಾ ಇಲ್ವಾ, ಕೆಲವರಿಗೆ ಒಂದಷ್ಟು ಗೊಂದಲ ಇದೆ, ಕೆಲವರಿಗೆ ಇನ್ನೂ ಕೂಡ ಅಕೌಂಟಿಗೆ ಹಣ ಬಂದಿಲ್ಲ ಅನ್ನುವಂತಹ ಆತಂಕ ಇರುವ ಹಿನ್ನೆಲೆಯಲ್ಲಿ ನೀವು ಈಗಾಗಲೇ ಚಿಕ್ಕಮಗಳೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕೇವಲ ಚಿಕ್ಕಮಗಳೂರು ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲೂ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ. ಮಹಿಳೆಯರಂತೂ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಸರದಿ ಸಾಲಲ್ಲಿ ಕಾಯ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ. ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಎಫೆಕ್ಟ್ನಿಂದಾಗಿ ಈಗ ಬ್ಯಾಂಕ್ ಮುಂದೆ ಸರತಿ ಸಾಲಿನಲ್ಲಿ ಮಹಿಳೆಯರು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದೇ ರೀತಿ ಚಿಕ್ಕಮಗಳೂರಿನಲ್ಲೂ ಕೂಡ IDBI ಬ್ಯಾಂಕ್ ಮುಂದೆ ಸಾವಿರಾರು ಮಹಿಳೆಯರು ತಮ್ಮ ಖಾತೆಗೆ ಹಣ ಬಂದಿದೆಯಾ ಅಥವಾ ಹಣ ಬಂದಿಲ್ವಾ ನಾವು ಚೆಕ್ ಮಾಡೋಕ್ಕೋಸ್ಕರ ಸಾವಿರಾರು ಮಹಿಳೆಯರು ಚಿಕ್ಕಮಗಳೂರು ನಗರದ MG ರಸ್ತೆಯಲ್ಲಿರುವಂಥ IDBI ಬ್ಯಾಂಕ್ ಮುಂದೆ ನಿಂತಿರುವಂಥದ್ದು ನಾವೀಗ ಅಲ್ಲಿರುವಂಥದ್ದು ನೋಡ್ಬೋದಾಗಿದೆ. ಇದು ಚಿಕ್ಕಮಗಳೂರು ನಗರದ MG ರಸ್ತೆಯಲ್ಲಿರುವಂಥ IDBI ಬ್ಯಾಂಕ್ ಮುಂದೆ ಈಗ ಸಾವಿರಾರು ಮಹಿಳೆಯರು ಕ್ಯೂ ನಿಂತಿರುವಂಥದ್ದು. ಕ್ಯೂ ಯಾವ ರೀತಿಯಲ್ಲಿ ನಿಂತಿದ್ದಾರೆ ಅನ್ನೋದು ಕೂಡ ನೋಡ್ಬೋದಾಗಿದೆ. ಈಗಾಗಲೇ ಏನು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರ ಕೆಲವರ ಖಾತೆಗೆ ಜಮಾ ಮಾಡಿರುವಂಥದ್ದು. ಹಾಗಾಗಿ ಕೆಲವರು ತಮ್ಮ ಖಾತೆಗೆ ಬಂದಿರುವಂಥ ಹಣವನ್ನು ಬಿಡಿಸೋಕೆ ಬಂದರೆ ಕೆಲವರು ತಮ್ಮ ಖಾತೆಗೆ ಯಾವುದೇ ರೀತಿಯ ಮೊಬೈಲ್ಗೂ ಕೂಡ ಫೋನ್ ಮೆಸೇಜ್ ಬರೆದ ಹಿನ್ನೆಲೆಯಲ್ಲಿ ಕೆಲವರು ಅವರ ಖಾತೆಗೆ ಬಂದಿದೆಯಾ ಅಂತ ಪಾಸ್ಬುಕ್ ಕೂಡ ಚೆಕ್ ಮಾಡೋಕ್ಕೆ ಬಂದಿರುವಂಥ. ನಾವು ಸುಮಾರು ಒಂದು 9 ಗಂಟೆಯಿಂದ ಬಂದು ಈಗ 2 ಗಂಟೆ ಆಯಿತು. ಊಟ ಇಲ್ಲ ಏನಿಲ್ಲ, ನಾವು ಇಲ್ಲಿ ಕಾಯ್ತಾ ನಿಂತಿದ್ದೀವಿ ಸರ್. ರೇಷನ್ ಕಾರ್ಡಿನ ದುಡ್ಡು ಬರಬೇಕು, ಇದು ಮೋದಿ ಕಾರ್ಡಿನ ದುಡ್ಡು ಇದು ಸಿದ್ದರಾಮಯ್ಯ 2,000 ಹಾಕ್ತಿನಲ್ಲ ಅದ್ರ ದುಡ್ಡು ಕೊಡಬೇಕು. ಆದರೆ ಇಲ್ಲಿ 8 ಗಂಟೆಗೆ ಬಂದು ನಿಂತಿದ್ದೀವಿ. ಆದರೆ ನಮ್ಮ ತಾಯಿಗೆ ದುಡ್ಡು ನನ್ನ ಮೊಬೈಲಿಗೆ ಮೆಸೇಜ್ ಬಂದಿತ್ತೆ. ಅದನ್ನ ಬಿಡಿಸೋದಕ್ಕೋಸ್ಕರ ನಮ್ಮ ತಾಯಿ ಕರ್ಕೊಂಡು ನಾವು 8 ಗಂಟೆಯಿಂದ ಕಾಯ್ತಿದ್ದೀವಿ ಸರ್. ಬ್ಯಾಂಕಿಗೆ ದುಡ್ಡು ಬರುತ್ತೆ ಅಂತೇಳಿ ಬಂದಿದ್ದೀವಿ. ಅದು ಮೊನ್ನೆ ಅದು ನಮ್ಮ ಇಲ್ಲಿ ಆಂದಿಗೆ ಪೋಸ್ಟ್ಗೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಕೇಳಬೇಕಾದ್ರೆ ಇಲ್ಲಿಗೆ ಕೊಡಲ್ಲ, ಅಲ್ಲಿಗೆ ಹೋಗಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೆ ಈ ವಾರ ಬಂದಿದ್ದೀವಿ. ಸಾಕಷ್ಟು ಮಹಿಳೆಯರು ತಮಗೆ ಬಂದಿರುವಂಥ ಹಣವನ್ನು ಬಿಡಿಸೋಕೆ ಬಂದರೆ ಮತ್ತೆ ಕೆಲವರು KYC ಮಾಡಿಸೋಕ್ಕೂ ಕೂಡ ಬಂದಿರುವಂಥದ್ದು. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಒಂದ್ ಕಡೆ ಬರ ತಾಲೂಕುಗಳ ಘೋಷಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಮಳೆಯೂ ಕೂಡ ಬೀಳ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೋಟಿಕೋಳ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಕುಡಿತದ ಮತ್ತಿನಲ್ಲಿ ತುಂಬಿ ಹರಿತಾ ಇರುವಂತಹ ಒಂದು ಸೇತುವೆ ದಾಟೋದಕ್ಕೆ ವ್ಯಕ್ತಿ ಮುಂದಾಗಿದ್ದ. ಆದ್ರೆ ಆ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾನೆ. ಈ ವೇಳೆ ಹಂದಿಗಳನ್ನ ಸೆರೆ ಹಿಡಿಯುವ ಬಲೆಯಿಂದ ವ್ಯಕ್ತಿಯನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ಒಳಗೆ ಹೋದ್ರು